ಎಲ್ರಿಗೂ ನಮಸ್ಕಾರ. ನಾನ್ ಬೇಕಾಗಿಲ್ಲ ಅವರೇ ಎಲ್ಲ ನಾವು ಇಲ್ಲಿ ಬಂದು ನಾವು ಈ ಇಂಡಿಯನ್ ಸ್ಟೇಟ್ಗೆ ಬಂದು ನಾವು ತುಂಬಾ ವರ್ಷ ಆಯ್ತು. ನಾವು ದೇವಿಗಳೋಗದಿಂದ ಬಂದಿರೋದು. ಅಲ್ಲಿಂದ ಕಳ್ಸಿದ್ದಾರೆ ಏನೋ ಜಂಬುಕುಳಂ ವಿಲೇಜ್ ಅದರಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ಸಾಯೋ ಥರ ಇತ್ತು. ಅದಕ್ಕೆ ನಾನೇ ಎಲ್ಲ ಮಾತಾಡಿ ಎಲ್ಲ ಸೈನ್ ಹಾಕಿ ಇಲ್ಲಿ ಬಂದಿರೋದು. ನಾನು ಇಲ್ಲಿ ಕಳ್ಸಿದ್ದಾರೆ. ಗಂಡ ಏನ್ ಕೆಲಸ ಮಾಡ್ತಾರೆ? ನಮ್ ಗಂಡ ಒಂದು ಕಮಿಷನರ್ ಅವರು, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅವರು. ನಾವು ಅದೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್. ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಹತ್ರ ಏನ್ ಮಾಡ್ತಾ ಇದ್ರಿ? ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಅದು ನಮ್ದೇ. ಅದು ನಿಮ್ದೇನಾ? ನಮ್ದೇ ಸ್ವಂತ. ಅದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್, ಎಲ್ಲಾ ಪೊಲೀಸ್ ಸ್ಟೇಷನ್ ನಮ್ದೇನೆ. ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಯಾಕೆ ಬಂದ್ರೆ ನಾವು CID ಪೊಲೀಸ್ ಬಿಟ್ಟಿದೆ, CID ಪೊಲೀಸ್ ನಾವು. ಅದಕ್ಕೆ ನಾವು ಬಂದಿರೋದು. ನಾವು ರಾಜಾನಗರ ಫುಲ್ ಎಲ್ಲ ಸುಗಂಧ್ರಪಾಳ್ಯ, ಓಕ್ಲಿಪುರಂ, ಮಲ್ಲೇಶ್ವರಂ, ಯಶವಂತಪುರಂ, ಇದು ಮಾಗಡಿ ರೋಡ್ ಈ ಪಕ್ಕ ಎಲ್ಲ ಫುಲ್ CIDs ಬಿಟ್ಟಿದ್ರು. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೆ ವೆರಿಫಿಕೇಶನ್ ಮಾಡೋರ್ನ ದಿಢೀರ್ ಅಂತ ವಯಸ್ಸೆಲ್ಲ ಬಂತು. ಫಿಲಮ್ ಆಕ್ಟರ್ಸ್ ಮಹಾಲಕ್ಷ್ಮಿ ಮ್ಯಾಮ್ ಬಂದ್ರು. ಮಹಾಲಕ್ಷ್ಮಿ ಮ್ಯಾಮ್ ಫಿಲಮ್ ಆಕ್ಟರ್ಸ್ ಅಲ್ವಾ ನೀವ್ ಅಂದೆ. ಲಾಸ್ಟ್ ನಲ್ಲಿ ಇವ್ರು ಬಂದ್ರು, ನಮ್ಮ ಅತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ನಲ್ಲಿ ಬಂದ್ರು. ಇವ್ರು ಬಂದ್ರೆ ನಮ್ಮ ಮಮ್ಮಿ, ಅವರು ನಮ್ಮ ಮಮ್ಮಿಸ್, ಇಬ್ರು ನಮ್ಮ ಮಮ್ಮಿಸೆ. ನಮ್ಗೂ ತುಂಬಾ ಜನ ಇದ್ದಾರೆ, ಇನ್ನೂ ಅವ್ರು ಕನ್ವೆಂಟ್ ಆಗಿಲ್ಲ. ನಾವು ದೇವಿಗಳೋಗದಿಂದ ಬಂದಿರೋದು. ಅದು ಬಂದು ಮೇಲಿದೆ ಕಾಟೇರಿ ಕುಪ್ಪಂ ಅಂತ, ಅಲ್ಲಿಂದ ನಾವು ಬಂದಿರೋದು. ಅದು ಒಂದು ವಿಲೇಜ್ ಇಲ್ಲ, ಸಿಟಿ. ಫ್ಲೈಟ್ ಬಂದು ಅದು ಕೋಟಿ ಲೆಕ್ಕ ಇದೆ. ಎಲ್ಲಿದೆ ಅದು ಫ್ಲೈಟ್ಗಳೆಲ್ಲ ಅಲ್ಲಲ್ಲಿ ಎಲ್ಲ ಫುಲ್ ತಗೊಂಡ್ಬಿಟ್ಟಿದೀವಿ. ಇನ್ನು ದೇವನಹಳ್ಳಿ ಏರ್ಪೋರ್ಟ್ ತಗೊಂಡಿಲ್ಲ, ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಯಾವಾಗ ರಿಜಿಸ್ಟರ್ ಆಗುತ್ತೆ ದೇವನಹಳ್ಳಿ ಏರ್ಪೋರ್ಟ್? ನಾಳೆ ಇಲ್ಲ ನಾಳಿದ್ದು ಆಗುತ್ತೆ. ನಾಳೆ ಎಲ್ಲ ನಾಳಿದ್ದ? ಎಸ್. ಫ್ಲೈಟ್ ಓಡಿಸೋದು ಇವಾಗ ಸದ್ಯಕ್ಕೆ ಅವರು ವೇಣು ಆನಂದ್ ಇದ್ದಾರೆ. ಈಗ ಯಾವ್ದಾದ್ರು ಒಂದು ಫ್ಲೈಟ್ ಬೇಕು ಅಂದ್ರೆ ಚೆಕ್ ಕೊಡ್ಬೇಕಾ, ಕ್ಯಾಶ್ ಕೊಡ್ಬೇಕಾ? ಇಲ್ಲ, ಚೆಕ್ ಇಲ್ಲ, ಕ್ಯಾಶ್. ನೆಟ್ಲಿ ಓನ್ಲಿ ಕ್ಯಾಶ್. ಅಲ್ಲ, ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿರಲ್ಲ, ಅದು ಹೆಂಗೋ ಅದನ್ನ ಹೇಳ್ಬಿಡಿ, ನಂಗೆ ಬರಲ್ಲ. ನೆಟ್ಲಿ ಓನ್ಲಿ ಕ್ಯಾಶ್. ಸೊ ಹ್ಯಾವಿಂಗ್ ಸೊ ದಿಸ್ ಪೀಪಲ್ಸ್ ನಾಟ್ ದಿಸ್ ಇಸ್ ಮೈ ರಿಲೇಶನ್ಶಿಪ್ಸ್ ಆಲ್ಸೋ ಓಲ್ಡ್ ಫುಲ್ಸ್ ಪೀಪಲ್ಸ್ ಮೈಸ್ ಭೇದ ಭಾವ ಇಸ್ ವೆರಿ ಇಂಗ್ಲಿಷ್ ಇಸ್ ವೆರಿ ವೇಟ್ ಇಸ್ ವೆರಿ ಬ್ಯೂಟಿಫುಲ್ ನೈಸ್ ಇಸ್ ವೇನ್ ಆಂಟಿ ಅಲ್ವಾ ಅಂತ ಎಲ್ಲ ಭಯ ಪಡ್ತಾರೆ. ಆದ್ರೆ ಇಲ್ಲಿರೋರೆಲ್ಲ ಬಂದು ಭಯ ಪಡಲ್ಲ. ಇಲ್ಲಿರೋರು ಬಂದ್ರೆ ಮಂತ್ರವಾದಿಗಳು. ನನ್ನನ್ನೇ ಕೊಲೆ ಮಾಡಿದ್ದಾರೆ. ನಮ್ಮ 3 ಜನನ ಒಂದೇ ಸತಿ ಕೊಲೆ ಮಾಡಿದ್ದಾರೆ. ಬೆಂಕಿನಲ್ಲೇ ಆಚೆ ಎತ್ತು ಹಾಕಿದ್ದಾರೆ. ಇಟ್ ಈಸ್ ಅ ವೆರಿ ಫೈರ್ ಇಂಜೆಕ್ಷನ್ಸ್ ಟು ಯು ಅಂಡ್ ನಾವು ಮೈ ಮೇಲೆ ಬರೋ ದೇವ್ರಲ್ಲ. ಇಟ್ ಈಸ್ ಎ ವೆರಿ ಗಾಡ್, ಇಟ್ ಈಸ್ ಎ ಪ್ಯೂರ್ ಗಾಡ್. ದಿಸ್ ಇಸ್ ಮೈ ಹ್ಯಾವಿಂಗ್ಸ್ ಟು ಅಂಡ್ ದೇವತೈ. ಅಲ್ಲ, ಕರ್ಪೂರ ಕೊಡ್ಬೋದ ಬಾಯಿಗೆ? ಇಲ್ಲ, ಕರ್ಪೂರ ಎಲ್ಲ ಕೊಡ್ಬಾರ್ದು. ಅದೆಲ್ಲ ನಿಂಬೆ ಹಣ್ಣಿಲ್ಲ, ಯಾವ ಕುಂಕುಮ ಇಲ್ಲ, ಯಾವ ಅರ್ಶಿಣ ಇಲ್ಲ, ಯಾವ ಅರ್ಶಿಣ ನೀರೆಲ್ಲ, ಬೇವಿನ ಸೊಪ್ಪೆಲ್ಲ. ಎಸ್. 9 ತಿಂಗಳು. ನಮ್ಗೆ ಅದು ಜಂಪೋಲ್ಸಿನ ಹಾಕಿದೀವಿ. ನಾವು ಬಂದು ಏನ್ ಮಾಡೋದಂದ್ರೆ ಮಗು ಇದೆ ಈಗ ಸದ್ಯಕ್ಕೆ. ಇವಾಗ 198 ಇದೆ. 198 ಇದೆ. ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ ಹೇಳೋದಾದ್ರೆ 198. ಏನ್ ಮಾಡ್ತಾ ಇದಾವೆ? ಆಟ ಆಡ್ತಾ ಇದಾವ? ಆಟ ಹಾಲು ಕುಡ್ಸಕ್ಕೆ ಒಬ್ರೊಬ್ರಿಗೆ 5 ಬೇಬಿ, ಒಂದ್ ಬೇಬೀಸ್ಗೆ 5 ಜನ ಇಟ್ಟಿದೀವಿ. ಬೇಬೀಸ್ಗೆ 5 ಜನ, 5 ಸೆಕ್ಯೂರಿಟೀಸ್ ಇಟ್ಟಿದೀವಿ. ಸೆಕ್ಯೂರಿಟಿ ಬೇರೆ ಇದಾರಾ? ಅಲ್ಲ, ಅಷ್ಟ್ ಮಗು ಹೆರಿಗೆ ಯಾವಾಗ ಆಗುತ್ತೆ? ಇಲ್ಲ, ಅದು ಬಂದು ನಾವು ಬಡ್ಸ್ ನಲ್ಲಿ ತೆಗಿತೀವಿ ನಾವು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೆಲ್ಸ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ದಯವಿಟ್ಟು ಡಾಕ್ಟರ್ಗಳಿಗೆ ನಾನೊಂದು ಮನವಿ, 198 ಮಗು ಇದೆ, ಹೆರಿಗೆ ಆಗಲ್ಲ ಅಂತೆ, ಬಡ್ಸ್ ಅಂತೆ. ಆ ಬಡ್ಸ್ ಮಲಗಿಸ್ಬಿಟ್ಟು ಹೊಟ್ಟೆ ಮೇಲೆ ಇಟ್ಟು ಒಂದೊಂದೇ ಮಗು ಆಚೆ ಬರುತ್ತಂತೆ. ಅದು ದಯವಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ನೋವು ತಿನ್ನ ತಪ್ಪುತ್ತೆ. ದಯವಿಟ್ಟು ಇದೊಂದು ಅದು ಮ್ಯಾಗ್ನೆಟ್ ನಲ್ಲಿ ಪ್ರಿಪೇರ್ ಮಾಡಿ ಅದು ಇದು ಮಾಡೋದು. ಅಂದ್ರೆ ಯಾವ ತರ ಬಟ್ಟು? ಅದು ತೂಕ ಹಾಕ್ತಾರೆ, ಆ ತರ ಬಟ್ಟೆ. ಅದ್ರಲ್ಲಿ ತೂಕ ಹಾಕೋ ಬಟ್ಟು, ತರಕಾರಿ ತೂಕ ಹಾಕೋ ಬಟ್ಟೆ ಅಲ್ಲ, ಆ ತರ ಡಿಸೈನ್ ಅಲ್ಲಿ ಮ್ಯಾಗ್ನೆಟ್ ಇಟ್ಟು ಮ್ಯಾಗ್ನೆಟ್ ಅಪ್ಲೈ ಮಾಡಿ ಅದು ಬಂದು ಅದು ವೆರಿಫಿಕೇಶನ್ 20 ರೂಪೀಸ್ ಓನ್ಲಿ. 20 ರೂಪಾಯಿ. ಅಲ್ಲ, ದಿನ ಜಂಪ್ ಆಗತ್ತಾ ಮಗು? ಜಂಪ್ ಆಗಲ್ಲ. ಅಲ್ಲ, ನಾವು ಕಟ್ನಿಟ್ ಮಾಡಿದೀವಿ. ಎಷ್ಟು ತಿಂಗಳು ಕರೆಕ್ಟ್ ಆಗಿ? ಇವಾಗ 9 ತಿಂಗಳು 28 ದಿನ ಆಗಿದೆ. ಮತ್ ಯಾವಾಗ ಬರ್ಬೋದು ಆ ಮಗು ಎಲ್ಲ ಆಚೆ? ಸ್ವಲ್ಪ ರಿಮೈನಿಂಗ್ಸ್ ಮಾಡ್ತಾ ಇದೀವಿ. ನಿಮ್ ಫೋನ್ ನಂಬರ್ ಹೇಳಿ.
ನಿಮ್ಮ ಗಂಡನ ಫೋನ್ ನಂಬರ್ ಫೋನ್ ನಂಬರ್ 8880 200 300 ಸರ್. ನನ್ನ ನಂಬರ್ ಬಂದು 300 200 880 ಸರ್. ಅದು ಮ್ಯಾಚಿಂಗ್ ಯಾರ ಹಸ್ಬೆಂಡ್ ನಿಮ್ ಇವ್ರ ಹಸ್ಬೆಂಡ್ ನಂಬರ್ನು ಹಂಗ ಚೇಂಜ್ ಮಾಡ್ಬೋದು ಸರ್. ಹಂಗೆ ಮ್ಯಾಚ್ ಹೇಳೋಣ ನಾವು. ಏನ್ ಹೇಳಿ, ನಿಮ್ ಹೆಂಡತಿನ ನಾವು ಭೇಟಿ ಮಾಡಿದೀವಿ. ಹೆಂಡತಿ ಅಂತಾರೆ, ನಾವು ಹೆಂಡತಿ ಅಂತೀವಿ. ಹೆಂಡತಿ ಅಂದ್ರೆ ಮನೆವಿ ಹಂಗಂತ ಅರ್ಥ ತಮಿಳ್ನಲ್ಲಿ. ನಾವು ತಮಿಳ್ನವರು ಸರ್, ಕನ್ನಡನ ಮಾತಾಡ್ತೀವಿ. ಇಂಗ್ಲಿಷ್ ನಾವು ಜಪಾನಲ್ಲಿ ಓದಿದ್ವಿ, ಚೈನಾದಲ್ಲಿ ತುಂಬಾ ಓದಿದ್ವಿ ಸರ್. ಆಮೇಲೆ ನಾವು ಔಟ್ ಆಫ್ ಕಂಟ್ರಿ ಫುಲ್ ಓದಿ ಬಂದಿದ್ವಿ ಸರ್. ನಮ್ಮ ಹಸ್ಬೆಂಡ್ ನಾನು ಅವ್ರ ತಕ್ಕಾಗ ನಡ್ಕೊಳ್ತೀವಿ ಸರ್. ಜಪಾನಲ್ಲಿ ಬಂದು 22 ಕ್ಲಾಸ್ 28 ಕ್ಲಾಸ್ 29 ಕ್ಲಾಸ್ ನಲ್ಲಿ ಎಲ್ಲ ಕಾಲೇಜ್ ಇದೆ ಸರ್. ಎಲ್ಲ ಫುಲ್ ಕಾಲೇಜ್ ಎಜುಕೇಶನ್ ಮುಗಿಸ್ಬಿಟ್ಟು ನಾವು ಬಂದಿದ್ದೀವಿ ಸರ್. ಈ ನಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಅಷ್ಟು ಸ್ಯಾಲ್ರಿ ತಗೊಂಡಿಲ್ಲ. ಅದರಲ್ಲಿ ನಾನು ನಂಬರ್ 1 ವರ್ಲ್ಡ್ ರಾಣಿಯಾಗಿ ಬಂದಿದ್ದೀನಿ. ಅದಕ್ಕೂ ಈ ಮೇಡಮ್ ಹೇಳಿದ್ದಾರೆ ಎಲ್ಲ ಫಂಕ್ಷನ್ ನಮಸ್ಕಾರ ಮಾಡ್ಬಿಡಿ, ಫಂಕ್ಷನ್ ಮಾಡೋಣ ಅಂತ. ಎಲ್ರಿಗೂ ನಮಸ್ಕಾರ, ಮುಗಿಸ್ಕೊಳ್ತೀನಿ. ಜಾಸ್ತಿ ಮಾತಾಡ್ಬೇಡ ಅಂತಿದ್ದಾರೆ ನಮ್ಮ ಯಜಮಾನ್ರು. ಅವ್ರ ತಕ್ಕಾಗ ನಾನು ನಡ್ಕೊಳ್ತೀನಿ ಸರ್. ದಯವಿಟ್ಟು ಬೇಜಾರ್ ತಿಳ್ಕೊಬೇಡಿ. ಯಾಕೆ ಗೊತ್ತಾ, ನೀವು ಬಸ್ರಿ ಅಲ್ವಾ, ಮಗುಗ್ ನೋವಾಗತ್ತೆ ಅಂತ ಜಾಸ್ತಿ ಮಾತಾಡಬೇಡಿ ಅದಕ್ಕೆ. ಓಕೆನಾ? ಇಂಗ್ಲಿಷ್ ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಾರೆ. ಇವ್ರಿಗೆ ತಲೆ ಸರಿ ಇದೆ ಅನ್ಕೋಬೇಕಾ, ಸರಿ ಇಲ್ಲ ಅನ್ಕೋಬೇಕಾ? ಸಮ್ ಟೈಮ್ ಪ್ರೈಮ್ ಮಿನಿಸ್ಟರ್ ಅಂದ್ರು, ಇನ್ಯಾರೋ ಕೊಲೆ ಮಾಡೋದು ಅಂತ. ಇವ್ರನ್ನ ನೀವು ಮಾತಾಡ್ತಾ ಎಂಜಾಯ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಒಂದ್ ಕಡೆ ಬೇಜಾರಾಗತ್ತ. ಹಿಂಗಿದೆ ಸಿಚುವೇಶನ್. ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ಏನಾದ್ರು ಕಿರಿಕಿರಿ ಮಾಡ್ತಾರ ಅಥವಾ ಬರೀ ಮಾತಷ್ಟೇ? ನಾವು ಕಿರಿಕಿರಿ ಎಲ್ಲ ಮಾತಾಡಲ್ಲ, ಇಲ್ಲಿರೋರೇ ಮಾತಾಡ್ಸೋದಿ. ಇರೋ ಇವಳು ಏನಾರ ಒಡಿಯಕ್ಕೆ ಬೊಯ್ಯಕ್ಕೆ ಹೋದ್ರೆ ನನ್ನ ಮಗನ್ ಸೀರೆ ಹಿಂಗ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ವಾಡಿ ವಾಡಿ ಅಂತ. ಆತರ ಎಲ್ಲ ಸೀರೆ ಎಲ್ಲ ಎತ್ತಿ ನಿಂತ್ಕೊಳ್ಳಲ್ಲ. ನನ್ ಬಗ್ಗೆ ನಮ್ ಬಗ್ಗೆ ಸುಮ್ನೆ ಇರೋರ್ ಬಗ್ಗೆ ಮಾತಾಡಿದ್ರೆ ನಮ್ಗೂ ಅದೆಲ್ಲ ಅಸಹ್ಯ ಆಗುತ್ತೆ. ಅದಕ್ಕೆ ನಾನ ಹತ್ರ ನಮ್ ಚಿಕ್ಕಪ್ಪ ಬರ್ತಾರೆ ಇಲ್ಲಿ, ಅವ್ರ ಹತ್ರ ಹೇಳ್ದೆ, ಈ ಲೋಕಕ್ ಬಂದಿರೋದೇ ತಪ್ಪು. ನಾನ ಹತ್ರ ಹೋಗಿ ಹೂ ಅಂತ ಅಳ್ತಾ ಇದ್ದೆ. ನಿನ್ನೆ ಎಲ್ಲ ಮೊನ್ನೆ ಹೋಗಿ ತಪ್ಕೊಂಡು. ಅವ್ರು ಯಾರು ನಿಮ್ಮ ಅಪ್ಪ ಬಂದಿದ್ರಲ್ಲ, ನನ್ ಮಗಳು ಅಂತ. ಅವ್ರು ನಮ್ಮ ಅಪ್ಪ ಇಲ್ಲ, ಅವ್ರು ನಮ್ ಸೋದರ ಮಾವ. ಅವ್ರು ಮಾಲಕ ಏನಾಗ್ಬೇಕು? ಮಾಲಕ ನಮ್ಮ ಮಮ್ಮಿ. ಹೌದಾ? ರವೀಣ? ರವಿ ಸರ್ ಬಂದು ನಮ್ಮ ಮಗ. ಅವರು ನಾನು ಇವರು ನಮ್ಮ ಮಮ್ಮಿ ಸರ್. ಇವರು ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಬಂದಿಲ್ಲ ರೀ. ಎಲ್ಲ ಹೈಡೆಂಟ್ ಪ್ರೂಫಿಂಗ್ ಫುಲ್ ಇದೆ. ನಮ್ಮ ಯಜಮಾನ್ರ ಹತ್ರ. ನಮ್ಮ ಯಜಮಾನ್ರು ಬರ್ತಾರೆ ನಾಳೆ ಇಲ್ಲ ನಾಳಿದ್ದು. ಇಲ್ಲಿ ಬಂದ್ರೆ ಏನಾದ್ರೂ ಗಲಾಟೆ ಆಗುದಂತ ಬರಕ್ ಬಿಡ್ತಾ ಇಲ್ಲ. ದಿನ ಬರ್ತಾರೆ. ನಮ್ಮ ಬಾಮಂದ್ರೆಲ್ಲ ಇವಾಗ ದಿನ ನಿಮ್ ವೇಣು ಬರ್ತಾರಲ್ಲ, ಎಷ್ಟೊತ್ತು ಬರ್ತಾರೆ ದಿನ ಅಂತ ಹೇಳಿ. ದಿನ ಬಂದು ಅವ್ರು ಬಂದು 10:30ಗೆ 10:45ಗೆ 11 ಗಂಟೆಗೆ. ಅವರು ಡ್ಯೂಟಿ ಟೈಮ್ ಎಲ್ಲ ಮಾತಾಡಲ್ಲ. ನೀವ್ ಎಲ್ಲಿದ್ದೀರಾ? ನಾವು ಇವಾಗ ಇದು ಬಂದು ಹೊಸಕೋಟೆನೆ ನಮ್ದೇ ಇದು. ಇವಾಗ ಇಲ್ಲ, ಇದೆಲ್ಲ 39 ವರ್ಷ 42 ವರ್ಷ ಆಯ್ತು ಇದು ತಗೊಂಡು. ನಾವು ಇಲ್ಲಿ ನಮ್ಮ ಅತ್ತೆ ಮಾವನ್ ಮನೆ ಪಕ್ಕದ ರೋಡ್ ನಲ್ಲಿ ಇದೆ. ಅಲ್ಲಿ ಹೋಗಿ ಕೆಲಸ ಮಾಡ್ಬಿಟ್ಟು ಇವ್ರ ಇನ್ಚಾರ್ಜ್ ನಲ್ಲಿ ಬಿಟ್ಟಿದ್ದಾರೆ. ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತೀವಿ. ಫೋನ್ ನಂಬರ್ ಹೇಳ್ತಾರೆ, ಅದನ್ನ ತಗೋಬಿಡಿ. ನನಗೆ ರಾಜಾಜಿನಗರ ಸ್ಟೇಷನ್ ಇಂದ ಫೋನ್ ಬರುತ್ತೆ, ಇಲ್ಲಿ ರಾಮ ಮಂದಿರ ಹತ್ರ ಯಾರೋ ಕೂತಿದ್ದಾರೆ ಅಂತ ಹೇಳಿ. ಮೇಡಮ್ ಅವರು ತುಂಬಾ ಗಲಾಟೆ ಮಾಡ್ತಾ ಇದಾರೆ, ಹೊಡೆಯೋದು ಬೈಯೋದೆಲ್ಲ ಮಾಡ್ತಿದ್ದಾರೆ ಸರ್. ನಾನ್ ಕರ್ಕೊಂಡ್ಬಂದು ಹೆಂಗಿಟ್ಕೊಳ್ಳಿ, ಕಷ್ಟ ಆಗುತ್ತೆ. ಇಲ್ಲ ಮೇಡಮ್, ನೀವು ಮನ್ಸ್ ಮಾಡಿದ್ರೆ ಆಗತ್ತೆ ಅಂತ. ಹೊಡೆಯೋದು ನಾನು ನನ್ನ ಮಗ ಇಬ್ರು ಹೋಗ್ತೀವಿ, ಮಾಡ್ತೀವಿ ಅಂತ ತಗೊಂಡು. ಆಲ್ರೆಡಿ ನಮ್ಗಿಂತ ಮುಂಚೆ ಹೊಯ್ಸಳ ಹೋಗಿರುತ್ತೆ. ಹೊಯ್ಸಳ ಹೋಗಿ ಪಾಪ ಅವ್ರು ಕರೆದ್ರೆ ಯಮ್ಮ ಬರಲ್ಲ. ನನ್ನನ್ನು ನೋಡಿ ಮಾಲಾಶ್ರೀ ಅನ್ಕೊಂಡಿದ್ ನಿಜ. ನನ್ನನ್ನ ನೋಡಿ ಮಾಲಾಶ್ರೀ ಅಲ್ವಾ ನೀವು, ಫಿಲಮ್ ಆರ್ಟಿಸ್ಟ್ ಅಲ್ವಾ ಅಂತ ತಕ್ಷಣ ಅಂದ್ರು. ನನಗೆ ನಾನು ಒಬ್ಳು ಆರ್ಟಿಸ್ಟ್ ಅಪ್ಪ. ನನ್ನನ್ನ ಆಶ್ರಮದಲ್ಲಿ ಏಕೈಕ ವ್ಯಕ್ತಿ ನಾನು ಆ ಕಲಾವಿದೆ ಅಂತ ಗುರುತಿಸಿದ್ದೆ ಈ ಅಮ್ಮ ವಿಜಯ ಅಂತ, ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ ಅವರು ನನ್ನ ಗುರುತಿಸಿದ್ರು. ಆಮೇಲೆ ಪಾಪ ಇವ್ರನ್ನ ಕರ್ಕೊಬರಕ್ಕೆ ಸಾಹಸ ಪಟ್ವಿ. ಅಲ್ಲೆಲ್ಲ ಟೀ ಇಸ್ಕೊಂಡು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತಿದ್ರು. ಪಾಪ ನಾವು ಸುಸ್ತಾಗಿದ್ವಿ, ನಮಗೆ ಜ್ಯೂಸ್ ಕೊಡ್ಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಕುಡಿದ್ಬಿಟ್ಟು ಇವ್ರನ್ನ ಕರ್ಕೊಂಡು ಬಂದ್ವಿ ರಾಜಾಜಿನಗರ ಸ್ಟೇಷನ್. 1 ವರ್ಷದ ಆಯ್ತು, 5 ತಿಂಗಳಾಯ್ತು. ಇವತ್ತವರೆಗೂ ಸಿಕ್ಕಿಲ್ಲ ಸರ್. ಇವಳಂತೂ ತುಂಬಾ ಮುಖ, ಇಲ್ಲಿ ನನ್ನ ಆಶ್ರಮದಲ್ಲಿ ಪ್ರತಿಯೊಬ್ಬರು ಮುಖ ಯಾಕೆ ತೋರಿಸ್ತೀವಿ ಅಂದ್ರೆ, ಅವ್ರ ಕುಟುಂಬದವ್ರಿಗೆ ಯಾರಾದ್ರೂ ಬರ್ಲಿ, ಸಿಗ್ತಾರೆ, ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ಅಂತ ನಾವು ಆಲ್ಮೋಸ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ. ನನಗೆ ಇವತ್ತರೆಗೂ ಬಂದಿಲ್ಲ. ಬಂದ್ರೆ ಖಂಡಿತ ಈಗಲೇ ಕಳಿಸ್ತೀವಿ.
ಇವಾಗ ಸುಧಾರಣೆ ಆಗಿದೆಯಾ? ಸ್ವಲ್ಪ ಪರವಾಗಿಲ್ಲ ಸರ್. ಇವ್ರನ್ನ ಹೊರಗಡೆ ಬಿಡೋದು ಭಯ ಆಗ್ತಿತ್ತು. ಈಗ ಈ ಥರ ಬಿಟ್ಕೊಳ್ತೀವಿ ಹೊರಗಡೆ. ಫುಲ್ ಎಲ್ಲರನ್ನೂ ಯಾರನ್ನೂ ಕೂಡಾಕಲ್ಲ, ಇಲ್ಲಿ ಯಾರನ್ನೂ ಕಟ್ಟಾಕಲ್ಲ. ಹೊರಗಡೆ ಎಲ್ಲ ಬಿಟ್ಕೊಳ್ತೀವಿ. ಈಗ ಒಂಚೂರು ಚೆನ್ನಾಗಾಗಿದ್ದಾಳೆ, ನಮ್ಮ ಜೊತೆಗೆ ಸಹಾಯ ಮಾಡ್ತಾಳೆ, ಎಲ್ಲ ಓಡಾಡ್ತಾಳೆ, ಮಾಡ್ತಾಳೆ. ಅವಳ ಥರ ಪಿನ್ ನಾನು ಓಡೋಕ್ಕಾಗಲ್ಲ ಸೀರೆ, ಅಷ್ಟು ಚೆನ್ನಾಗಿ ಉಡ್ತಾಳೆ, ರೆಡಿ ಆಗ್ತಾಳೆ. ಮೆಂಟಲಿ ಅಪ್ಸೆಟ್, ಫಿಸಿಕಲಿ ಪರವಾಗಿಲ್ಲ. ಅಂದ್ರೆ ಇದಕ್ಕೋಸ್ಕರ ಮೆಂಟಲ್ ಅಲ್ಲ ಸರ್, ನಾವೇ ಮೆಂಟಾಲಿಟಿ ಡಾಕ್ಟರ್ ಸರ್. ಬೇಕಾದ್ರೆ ಒಂದು ಮೆಂಟಾಲಿಟಿ ಕರ್ಕೊಂಡ್ ಬನ್ನಿ, ನಾನು ಇವಾಗ್ಲೇ ಪ್ರಿಪೇರಿಂಗ್ ಹೆಂಗ್ ಒಂದು ನಿಮಿಷದಲ್ಲಿ ನಾವು ಮೆಂಟಾಲಿಟಿ ಫುಲ್ ಮನೆ ಜ್ಞಾಪಕ ಎಲ್ಲ ಬರೋ ತರ ನಾವು ಮಾಡ್ಬಿಡ್ತೀನಿ, ನಾನೇ ಮಾಡ್ತೀನಿ. ನಾವು MBBS ಓದಿದ್ವಿ ಸರ್, MLCD MBLC, ಅದನ್ನ ಇಂಗ್ಲೀಷಲ್ಲಿ ಹೇಳಿ. ಅದೇ ಇಂಗ್ಲಿಷ್ ನಲ್ಲಿ ಹೇಳ್ದೆ. ಇಂಗ್ಲೀಷಲ್ಲಿ ಹೇಳಿ. ಇಂಗ್ಲಿಷ್ ನಲ್ಲಿ ಐ ವಿಲ್ ಡೂಯಿಂಗ್ ದಟ್ ಎಜುಕೇಶನ್ ಸಿಂಗ್ MBLC MBLCD ಅದು ಇನ್ನೂ ಬೇಕಾದಷ್ಟು ಇದೆ ಸರ್. ನಾನು ಸಿಂಪಲ್ ಆಗಿ 2 ವರ್ಡ್ಸ್ ಮಾತಾಡ್ತಾ ಇದ್ದೀನಿ, ಹೇಳಿದೀನಿ. ನಮ್ಮ ಯಜಮಾನ್ರು ಸಿಂಪಲ್ ಆಗಿ ಮಾತಾಡೋದು. ಇವಾಗ ನಿನ್ನೆಯಿಂದ ನನಗೆ ಪ್ರೆಗ್ನೆಂಟ್ ಪೇನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಮಾತಾಡ್ಬೇಡ ಅಂದಿದ್ದಾರೆ, ಅದಕ್ಕೆ ಮಾತಾಡಲ್ಲ ಸರ್. ಅವ್ರ ಮಾತು ಮೀರಿ ನಾನು ನಡೆಯಲ್ಲ ಸರ್.